ಮಾನ್ಸೂನ್ ಮಳೆಗಾಲ ಆರಂಭವಾದ ಹಿನ್ನೆಲೆಯಲ್ಲಿ ದಕ್ಷಿಣ ಮಹಾರಾಷ್ಟ್ರದ ಪ್ರಸಿದ್ಧ ಪ್ರವಾಸಿ ತಾಣವಾಗಿರುವ ಅಂಬೋಲಿ ಜಲಪಾತ ಇದೀಗ ಪ್ರವಾಸಿಗರ ಮನಸೆಳೆಯುವ ಕೇಂದ್ರ ಬಿಂದುವಾಗಿದೆ. ಪಶ್ಚಿಮ ಘಟ್ಟಗಳ ಅಂಬೋಲಿ ಘಾಟ್ ಪ್ರದೇಶದಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 690 ಮೀಟರ್ ಎತ್ತರದಲ್ಲಿ ಸ್ಥಿತಿ ಇರುವ ಈ ಜಲಪಾತ ತೀವ್ರ ಮಳೆಯ ಕಾರಣದಿಂದ ಉದ್ದಮೆತ್ತ ಹರಿದು ಭಕ್ತಿಗೋಷ್ಠಿಯಂತೆ ಪಸರಿಸುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮಾನ್ಸೂನ್ ಆರಂಭವಾದ ದಿನಗಳಿಂದಲೇ ಜಲಪಾತದ ವೈಭವ ಹೆಚ್ಚಾಗಿದೆ. ಉಸಿರುಗಟ್ಟುವ ಪ್ರಕೃತಿ ಸೌಂದರ್ಯ, ಉರುಳಿದ ನೀರಿನ ಶಬ್ದ ಮತ್ತು ಸುತ್ತಲಿನ ಹಸಿರುಗಟ್ಟಿದ ಸಸ್ಯ ವಾತಾವರಣ ಎಲ್ಲವೂ ಪ್ರವಾಸಿಗರ ಎಳೆಯಾಗಿ ಪರಿಣಮಿಸುತ್ತಿವೆ. ಅಂಬೋಲಿ ಜಲಪಾತವು ಪ್ರಾಣಿಗಳು ಹಾಗೂ ವೈವಿಧ್ಯಮಯ ಸಸ್ಯಗಳ ನಿವಾಸವಾಗಿರುವ ಕಾರಣದಿಂದಲೇ ಪರಿಸರ ಪ್ರೇಮಿಗಳಿಗೆ ಇದು ತಾವು ಮರೆಯಲಾಗದ ಅನುಭವವಿದ್ದೆನಿಸುತ್ತದೆ. ಜಲಪಾತದ ಸುತ್ತಲಿನ ಹಸಿರು ಗಿರಿಧಾಮದಲ್ಲಿ ನಡೆಯುವ ಮಳೆ, ಮೋಡಗಳು ತಗ್ಗಿ ಹರಡುವ ದೃಶ್ಯ ಎಲ್ಲವೂ ಈ ಸ್ಥಳಕ್ಕೆ ಹೊಸ ರೂಪವನ್ನು ತರುತ್ತವೆ. ಅಂಬೋಲಿ ಜಲಪಾತವು ಮಾತ್ರ ಮಳೆಗಾಲದಲ್ಲಿ ಮಾತ್ರವಲ್ಲ, ವರ್ಷಪೂರ್ತಿ ಪ್ರವಾಸಿಗರ ಸೆಳೆತವನ್ನು ಹೊಂದಿರುತ್ತದೆ. ಆದರೆ ಮಳೆಗಾಲದಲ್ಲಿ ನೀರಿನ ಪ್ರಮಾಣ ಮತ್ತು ಪರಿಸರದ ಹೊಳೆಯುವ ಹಸಿರು ರೂಪ ತಕ್ಕ ಮಟ್ಟಿಗೆ ದ್ವಿಗುಣವಾಗುತ್ತದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಕಾಲದಲ್ಲಿಯೇ ಭೇಟಿ ನೀಡಲು ಯೋಚನೆ ಮಾಡುತ್ತಿದ್ದಾರೆ. ಪ್ರಸ್ತುತ ವಿಪರೀತ ಪ್ರವಾಹದಿಂದ ಜಲಪಾತದ ಸುತ್ತಲಿನ ರಸ್ತೆಗಳು ಜನಸಾಗರದಂತಾಗಿ ಬದಲಾಗಿದ್ದು, ಸ್ಥಳೀಯ ಆಡಳಿತ ಪ್ರವಾಸಿಗರ ಸುರಕ್ಷತೆಗಾಗಿ ಕ್ರಮಗಳನ್ನು ಕೈಗೊಂಡಿದೆ. ಅಧಿಕಾರಿಗಳ ಪ್ರಕಾರ ವಾಹನ ನಿಲ್ದಾಣ ವ್ಯವಸ್ಥೆ, ಸುರಕ್ಷಿತ ಲೈನ್, ಪೊಲೀಸರ ನಿಯೋಜನೆ ಇತ್ಯಾದಿಗಳನ್ನು ಜಾರಿಗೆ ತಂದಿದ್ದಾರೆ. Nahu di mana kita? Lain.